ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಮಹಾದೇವ ಸಿನಿಮಾ ನೋಡಿದ್ಮೇಲೆ ನನಗನ್ನಿಸ್ತು ಟೈಗರು ಸಖತ್ತಾಗೆ ಅಬ್ಬರಿಸುತ್ತೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸರ್ ಅವರ ಒಂದು ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಯಾಕೆಂದ್ರೆ ಅದನ್ನ ನಾವು ಹೇಳಂಗಿಲ್ಲ. ಒಂದೇ ಒಂದು ಹೇಳೋದೇನೆಂದರೆ, ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರೆ ಅಂತ ಹೇಳ್ತೀರಾ. ಈ ಸಿನಿಮಾ ಹೆಂಗೆ ನೋಡ್ತಾರೆ ಅಂದರೆ, ಥಿಯೇಟ್ರಲ್ಲಿ ಟಿಕೆಟ್ ಸಿಗಲ್ಲ, ಕಾದು ಅಷ್ಟು ಸೂಪರ್ ಆಗಿದೆ ಮೂವಿ. ಸೋನಾಲ್ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ತುಂಬ ಚೆನ್ನಾಗಿದೆ. ಶ್ರುತಿ ಮೇಡಮ್ ಅಂತೂ ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮೂವಿ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮಹಾದೇವ ಸಿನಿಮಾ ನಿಶಾ ಮ್ಯಾಮ್ ಅವರು ಕರೆದಿರೋದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ 20 ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ, ಕಿಕ್ಕೇ ಇರುತ್ತೆ. ಆ್ಯಂಡ್ ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಫೈಟ್ ಇದುವರೆಗೂ ನೋಡಿದ್ದೀವಿ, ಅವ್ರು ಫೈಟ್ ಮಾಡ್ತಾರೆ, ಬೇರೆ ಎಲ್ಲನೂ ಇದೆ, ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ. ಸೊ ಮಹಾದೇವ್ಗೆ ಆಲ್ ದಿ ವೆರಿ ಬೆಸ್ಟ್. ನಾನು ನಿರ್ದೇಶಕ KM ಚೈತನ್ಯ. ಈಗ ತಾನೇ ಮಹಾದೇವ ಸಿನಿಮಾ ನೋಡಿದೆ. ಇತ್ತೀಚೆಗೆ ಬಂದಿರುವಂಥ ಕನ್ನಡ ಸಿನಿಮಾಗಳಲ್ಲಿ ಒಂದು ಬಹಳ ಪವರ್ಫುಲ್ ಆದಂಥ ಒಂದು ಸಿನಿಮಾ ಅಂದರೆ ಈ ಮಹಾದೇವ. ಎಸ್ಪೆಷಲಿ ಇದರ ಕಥೆ, ಇದು ನಿರೂಪಿಸಿರುವಂಥ ರೀತಿ, ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬರೊಬ್ಬರು ಪರ್ಫಾರ್ಮ್ ಮಾಡಿರುವಂಥ ರೀತಿ. ವಿನೋದ್ ಪ್ರಭಾಕರ್ ಅವರ ಬಹುಶಃ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅನಿಸುತ್ತೆ. ಅಷ್ಟು ಪವರ್ಫುಲ್ಲಾಗಿ ಪಾತ್ರವನ್ನು ಆಹ್ವಾನಿಸಿದ್ದಾರೆ ಅವರು. ಸೋನಾಲ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಶ್ರುತಿಯವರಂತೂ ಬೆರಗುಗೊಳಿಸ್ತಾರೆ. ಕ್ಲೈಮ್ಯಾಕ್ಸ್ ಬಹಳ ಅನಿರೀಕ್ಷಿತವಾದ, ಬಹಳ ಒಂದು ರೀತಿ ವಿಚಲಿತಗೊಳಿಸುವಂಥ ಒಂದು ಕ್ಲೈಮ್ಯಾಕ್ಸು. ಈ ಚಿತ್ರತಂಡದ ಎಲ್ಲರೂ ತುಂಬ ಚೆನ್ನಾಗಿ ದುಡಿದಿದ್ದಾರೆ. ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ವಿಭಾಗದಲ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾ ಗೆಲ್ಲಬೇಕು, ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಮಾತಾಡ್ತಾ ಇದ್ದೀನಿ. ಈಗಷ್ಟೇ ಸಿನಿಮಾ ಮಹಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾ. ಎಸ್ಪೆಷಲಿ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅಂತ ಅಲ್ಟಿಮೇಟ್ ಮಾಡಿದ್ದಾರೆ. ಈಗೇನು ಜನ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ, ಅದು ಈ ಸಿನಿಮಾಯಿಂದ ಖಂಡಿತವಾಗ್ಲೂ ಅದು ಬದಲಾಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸಿನಿಮಾ. ಆಮೇಲೆ ನವೀನ್ ರೆಡ್ಡಿ ಅವ್ರ ನಿರ್ದೇಶನ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ್ಯಕ್ಷನ್ ಅಂತೂ ಗೂಸ್ ಬಂಪ್ಸ್, ಎಮೋಷನ್ ಅಂತೂ ತುಂಬ ಕಣ್ಣಲ್ಲಿ ನೀರು ಬರೆಸುತ್ತೆ. ಅಷ್ಟು ಎಮೋಷ್ನಲ್ ಆಗಿದೆ ಸಿನಿಮಾ. ಮತ್ತು ಶ್ರುತಿ ಮ್ಯಾಮ್ನ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಒಂದು ಏನು ಕರ್ನಾಟಕದ ಜನತೆ ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ, ಅದು ಈ ಸಿನಿಮಾದಲ್ಲಿ ಬೇರೆನಿದೆ. ಅದು ಏನು ಅಂತ ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ನೀವು ಪ್ರತಿಯೊಂದು ಬಂದು ಅದು ಅನುಭವಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ಜೀವಿಸಿದ್ದಾರೆ. ಒಂದು ಸಿನಿಮಾಟೋಗ್ರಫಿ ಆಗಿರಲಿ, ಎಸ್ಪೆಷಲಿ ನನಗೆ ಆ ಟ್ರೈನ್ ಎಪಿಸೋಡ್ಸು, VFX ಆಗಲಿ, ಎಲ್ಲದೂ ನನಗೆ ತುಂಬಾ ಇಷ್ಟ ಆಯಿತು. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಮಹಾದೇವ ಸಿನಿಮಾಯಿಂದ ಥಿಯೇಟ್ರ್ ಜನಗಳು ಖಂಡಿತವಾಗ್ಲೂ ಬರಲಿ ಅಂತ ಹೇಳಲ್ಲ, ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನವೀನ್ ಅವ್ರಿಗೆ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ, ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ನನಗಂತೂ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯಿತು ಈ ಸಿನಿಮಾ ನೋಡಿ. ಸಿನಿಮಾ ನೋಡೋದು ಬೇರೆ, ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಅಂತಾರೆ, ಬಟ್ ಅದು ಮೀರಿ ಒಂದು ಅನುಭವ ಕೊಡ್ತು. ಆ್ಯಕ್ಚುಲಿ ಮಾತಾಡೋಕ್ಕಾಗಲ್ಲ, ಅಷ್ಟು ಸೈಲೆನ್ಸ್ ಇದೆ ಸಿನಿಮಾ. ಕ್ಲೈಮ್ಯಾಕ್ಸ್ ಕೊಡ್ತಿದ್ದಂಗೆ ಎಲ್ಲರೂ ಅದು ತುಂಬಾ ಕಾಡುತ್ತೆ ಸಿನಿಮಾ. ಸಿನಿಮಾ ನೋಡಿ ನಾವು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಬಂದು ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಸಂತೋಷ್ ಮಾತಾಡ್ತಾ ಇದ್ದೀನಿ. ಮಹಾದೇವ ಸಿನಿಮಾ ಡೇ ಒನ್ನಿಂದ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ. ಬಟ್ ನವೀನ್ ನನ್ನ ಫ್ರೆಂಡು, ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ. ತುಂಬ ದಿನ ಆದಮೇಲೆ, ಮೇ ಬಿ ಕಾಟೇರ ಆದಮೇಲೆ, ಒಂದು ರೂರಲ್ ಸೈಡಲ್ಲಿ ಹುಟ್ಟಿರೋ ಒಂದು ಕಥೆನ ತಗೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಯೂಶ್ವಲಿ ಕಲ್ಟ್ ಮತ್ತು ಕಮರ್ಷಿಯಲ್ ಎರಡೂ ಮಿಕ್ಸ್ ಮಾಡೋದು ತುಂಬ ರೇರ್. ಆ ಥರದ್ದೊಂದು ಬ್ಲೆಂಡ್ ಈ ಸಿನಿಮಾಗಳಾಗಿದೆ. 100% ರೂರಲ್ ಆಡಿಯನ್ಸಿಗೆಲ್ಲ ಹೊಟ್ಟೆ ತುಂಬ ಅಂದರೆ ಒಂದು ಫುಲ್ಮಿಲ್ಸ್ ಅಂತ ಹೇಳ್ಬೋದು. ಆ ಥರ ಸಿನಿಮಾದಲ್ಲಿ ಎಲ್ಲ ವಿಭಾಗದಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು, ಶ್ರುತಿ ಮೇಡಮು, ವಿನೋದ್ ಸರ್, ಎಲ್ಲರೂ ಅದ್ಭುತ ಕೆಲಸ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ.
ಸೊ ಎಲ್ಲರೂ ಈ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಇದು ಇನ್ನೂ ನಿರ್ಮಾಪಕರು ಇನ್ನೂ ಹಲವಷ್ಟು ಈ ಥರ ಸಿನಿಮಾಗಳನ್ನ ತೆಗೀಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಅದರಲ್ಲೂ ವಿನೋದ್ ಸರ್ ಲುಕ್ ಆಯಿತು, ಅವರ ಪಾತ್ರಕ್ಕಿರೋ ಹೆಸರು ತುಂಬ ಎಲ್ಲದಕ್ಕೂ ಆಪ್ಟ್ ಆಗುವಂಥದ್ದು. ನಂಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು ಅವ್ರ ಪಾತ್ರ. ಈ ಸೋನಲ್ ಅವ್ರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಹಳ್ಳಿ ಹುಡುಗಿ ಅಂತ ಅಂದರೆ ಪಕ್ಕಾ ಸೂಟ್ ಆಗಿದ್ದಾರೆ. ಶ್ರುತಿಯಮ್ಮ ಬಂದಾಗ ನಿಜವಾಗ್ಲೂ ನಾನೇ ಮಿಷಲ್ ಹೊಡೆದೆ. ಅಷ್ಟು ವಿಭಿನ್ನವಾದಂತಹ ಪಾತ್ರ, ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಸಿನಿಮಾ. ಆ್ಯಂಡ್ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್, ಆಲ್ಸೋ ಕಮರ್ಷಿಯಲ್, ಇದಿಷ್ಟೂ ಮಿಕ್ಸ್ ಮಾಡೋದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಫೈಟ್ ಸಖತ್ತಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ. ಆ್ಯಂಡ್ ಒಳ್ಳೆ ಸಿನಿಮಾ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್, ಬೆಸ್ಟ್ ವಿಶಸ್. ಆ್ಯಂಡ್ ಡೈರೆಕ್ಷನ್ ನವೀನ್ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಂಗೆ ಪರ್ಸನಲಿ ಫೈಟ್ಸ್ ತುಂಬಾ ಇಷ್ಟ ಆಯಿತು. ಒಳ್ಳೆ ಲವ್ ಸ್ಟೋರಿ ಕಮ್ ಆ್ಯಕ್ಷನ್, ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂಥ ಸಿನಿಮಾ. ಎಲ್ಲರೂ ನೋಡಿ ಪ್ರೀತಿಯಿಂದ ಹಾರೈಕೆ. ಓಕೆನಾ? ಮೈಕ್ ಅಡ್ಡ ಬರ್ತಿಲ್ವಾ? ಅಮ್ಮ ಕಾಣಿಸ್ತಿದ್ದೀರಾ? ಎಲ್ರಿಗೂ ನಮಸ್ಕಾರ. ಪಿಕ್ಚರು ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಅದನ್ನ ಥಿಯೇಟ್ರಲ್ಲಿ ಜನ ಬರೋ ಥರ ಮಾಡೋದು ನೀವು ಮೀಡಿಯಾದವರು. ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ. ನಮ್ಮ ಯಜಮಾನ್ರು ಸುಧೀರ್ ಅವರು ಒಟ್ಟೊಟ್ಟಿಗೆ ಪಾರ್ಟ್ ಮಾಡಿದವರು. ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದ್ರೆ ಜನ ತಮ್ಗೆ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು. ಅವರನ್ನು ನೀವು ನೋಡಿಲ್ಲ. ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದ್ದಾರಂತೆ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ. ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ. ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು, ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು. ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ. ಆ ಅಣ್ಣ ನಡೆಯೋದು, ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು. ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ. ಅದ್ಭುತವಾದ ನಟ ಆಗ್ತಾ ಇದ್ದಾನೆ. ಸೊ ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು. ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಇಟ್ಕೊಂಡೇ ಹೋಗೋದು. ಖರ್ಚು ಇಟ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಉಳಿಸ್ಕೊಂಡು ಬರೋದು. ಇವತ್ತು ಅವರು ಡಾನು, ನಾನು ಶ್ರುತಿ ಅಳಬುರ್ಕಿ ಅಲ್ಲ, ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್, ಕಲೆ. ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ. ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ. ಇವರೆಲ್ಲ ಗಂಧರ್ವರು. ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಮುದ್ದಾಗಿರೋ ಮುದ್ದುಗಿಣಿ. ಅವಳಿಗೂ ದೇವ್ರು ಒಳ್ಳೇದು ಮಾಡಲಿ. ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾಆರ್ಡಿನರಿ ಮಾಡಿದ್ದಾರೆ. ಶ್ರೀನಗರ ಕಿಟ್ಟಿ ಅವರು. ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ಲಿ. ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾನೆ. ಯಾಕೆಂದ್ರೆ ಬೇಡ್ರ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು 2 ದಿವಸ ಊಟನೇ ಕೊಡ್ತಾ ಇರ್ಲಿಲ್ವಂತೆ. ಇದೇನ್ ಪಿಕ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರ ಮಾಡ್ಕೊಂಡಿರೋ ದಿನಗಳನ್ನ ನಾವು ನೋಡಿದೀವಿ. ಇವತ್ತು ಆ ಬೇಡ್ರ ಕಣ್ಣಪ್ಪ ಅವರಿಗೆ ಆಶೀರ್ವಾದ ಮಾಡ್ದ, ಈ ಮಾದೇಶ ಇವರಿಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಮಾದೇಶನಿಗೆ ಜೈವಾಗ್ಲಿ ಜೈವಾಗ್ಲಿ ಜೈವಾಗ್ಲಿ. ಅಮ್ಮ ಆಗ್ತೀನಿ ನಾನು ವರ್ಷದಲ್ಲಿ, ಹಾಗಾಗಿ ಅವರ ಚಿಕ್ಕಮ್ಮ ಆಗ್ತೇನೆ. ಪೂರ್ಣಿಮಾ ಶ್ರೀನಿವಾಸ್ ಅಂತೇಳಿ, ನಾನು ಹಿರಿಯೂರಿನ ಮಾಜಿ ಶಾಸಕಿ. ಭಾಳ ಖುಷಿ ಆಯಿತು. ಹೀರೋ ಅವ್ರನ್ನ ನೋಡಿದಾಗ ಪ್ರಭಾಕರ್ ಅವರೇ ಜ್ಞಾಪಕ ಬಂದರು. ಶುಭವಾಗಲಿ ಅವ್ರಿಗೆ. ಮತ್ತು ಹೀರೋಯಿನ್ನು ಮತ್ತು ಶ್ರುತಿ ಮೇಡಮ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದು ಚಿತ್ರ, ಒಂದು ಮಗು ಯಾವ ವಾತಾವರಣದಲ್ಲಿ ಬೆಳೆದ್ರೆ ತನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಡೈರೆಕ್ಟ್ರು. ಮತ್ತು ತದನಂತರ ಕ್ರೌರ್ಯ ಜಾಸ್ತಿ ಆದಾಗ ಮನುಷ್ಯ ಯಾವ ರೀತಿ ನಡ್ಕೊಳ್ತಾನೆ,
ತನ್ನ ಒಂದು ಮನಸ್ಥಿತಿಯನ್ನು ಯಾವ ರೀತಿ ಕಳ್ಕೊತಾನೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ನಿರೂಪಣೆಯನ್ನು ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ಹಾಗಾಗಿ ಸಂಪೂರ್ಣ ಚಿತ್ರ ಬಹಳ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ ಈ ಚಿತ್ರಕ್ಕೆ. ಎಲ್ಲರೂ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ಒಂದು ಒಳ್ಳೆ ಮೆಸೇಜ್ ಇದೆ. ಶುಭವಾಗಲಿ, ಸಂಪೂರ್ಣ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಮಾದೇವ ಎಲ್ಲ ಹೇಳಿದ್ರು ವಿನೋದ್ ಪ್ರಭಾಕರ್ ನೋಡಲ್ಲ, ಟೈಗರ್ ಪ್ರಭಾಕರ್ ನೋಡ್ತೀವಿ ಅಂತ. ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಡೆ ಟೈಗರ್ ಕಾಣಿಸ್ತಾರೆ ಅಂತ. ಸೊ ಅದ್ಭುತವಾಗಿದೆ ಸಿನಿಮಾ. ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಸೋನಾಲ್ ಆಗ್ಬೋದು, ಆಮೇಲೆ ಕಿಟ್ಟಿಯವ್ರು ಆಗ್ಬೋದು, ಶ್ರುತಿ ಮ್ಯಾಮ್ ವಾವ್ ಸೂಪರ್ ಆ್ಯಕ್ಟಿಂಗು. ಆ್ಯಂಡ್ ಶ್ರುತಿ ಎಲ್ಲರೂ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು. ಡೈರೆಕ್ಟ್ರು ಎಮೋಷ್ನಲ್ನ ತುಂಬ ಅಚ್ಚುಕಟ್ಟಾಗಿ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ತುಂಬ ಟಚಿಂಗ್ ಸೀನ್ಸ್ಗಳಿದೆ. ಸೊ ಈ ಸಿನಿಮಾನ ಥಿಯೇಟರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ಮೊದಲನೇದು ಎಲ್ಲರಿಗೂ ನಮಸ್ಕಾರ. ಮಾದೇವ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿರೋ ಮೂವಿ. ಎಲ್ಲ ಒಬ್ಬೊಬ್ಬರು ಆರ್ಟಿಸ್ಟೂ ಹೋಗೋ ಒಂದು ಎಂಟ್ರಿಗೂ ವಾವ್ ಅನಿಸುತ್ತೆ. ಎಕ್ಸ್ಪೆಷಲಿ ನಮ್ಮ ಟೈಗರ್ ಭಯ್ಯ ಲಾಸ್ಟ್ ಸೀನ್ಸ್ ಅಂತೂ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ವಂಡರ್ಫುಲ್, ನೋಡೋದು ತುಂಬ ವಾವ್ ಅನಿಸುತ್ತೆ. ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ, ಬಟ್ ಶ್ರುತಿ ಮೇಡಮ್ ವಾವ್ ವಂಡರ್ಫುಲ್ ಅನಿಸುತ್ತೆ. ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸುದಿ, ಕಿಟಿ ಸರ್ ಸೂಪರ್, ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಆಲ್ ದ ಬೆಸ್ಟ್ ಮಾದೇವ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ ಕನ್ನಡದಲ್ಲಿ, ಹಂಗೆ ಹಿಂಗೆ ಅಂತೀವಿ, ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಈ ಥರ ಒಳ್ಳೊಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಇನ್ನೂ ಹೆಚ್ಚು ಮೂವಿಗಳನ್ನ ನಮ್ಮವರು ತುಂಬ ಚೆನ್ನಾಗಿ ಆಚೆ ಮಾಡೋಕ್ಕೆ ಸಾಧ್ಯ. ಆಲ್ ದ ಬೆಸ್ಟ್ ಮಾದೇವ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಿತಾ ಶೆಟ್ಟಿ. ಸೊ ಇವತ್ತು ಮಾದೇವ ಮೂವಿ ಪ್ರೊಡ್ಯೂಸರ್ ಕೇಶವ್ ಸರ್ ನಂಬಿಬಿಟ್ಟು ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್. ಸೊ ಈ ಮೂವಿಲಿ ಏನೇನು ಬೇಕು ಆರ್ಟಿಸ್ಟ್ಗಿರ್ಬೋದು, ಎಂಟೈರ್ ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬ ಒಳ್ಳೆ ಕತೆ ಬರೆದಿದ್ದಾರೆ. ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲಮ್ ನಂತರ ಮೇ ಬಿ ಒಂದು ಮಾಸ್ ಹೀರೋ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿ ಈ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಫೆಲ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು. ಸೋನಾಲ್ ಜನರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಲ್ಸ್ ಇರುತ್ತೆ ಯಾವಾಗಲೂ, ಬಟ್ ಬೇಸ್ಡ್ ಆನ್ ಹರ್ ಲೈಕ್ ವೆರಿ ಎಮೋಷ್ನಲ್, ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಒಂದು ತೊಗೊಂಡೋಗಿದ್ದಾರೆ. ಖಂಡಿತ ಮಕ್ಕಳು ಖಂಡಿತ ಬರಬೇಕು. ಒಂದು ಮಗು ಮಾಡಿದೆ, ಅದು ಡೈರೆಕ್ಟರ್ ಅವರು ಮಗು ಅಂತ ಕೇಳ್ಪಟ್ಟೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಚ್ಯುತ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಬದ್ಮಾಶ್ ಫಿಲ್ಮಲ್ಲಿ. ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಈ ಫಿಲಮ್ ನೋಡಬೇಕು, ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಖಂಡಿತ ಎಂಟೈರ್ ಟೀಮ್ ಮಾದೇವ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಗುಡ್ ಲಕ್ ಫಾರ್ ದ ಹೋಲ್ ಮೂವಿ ಟೀಮ್. ಆ್ಯಂಡ್ ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಡೆಫಿನೆಟ್ಲಿ ಮಾದೇವ ವಿಲ್ ನಾಟ್ ಡಿಸಪಾಯಿಂಟ್ ಯು. ಖಂಡಿತ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮಾದೇವ ನನ್ನ ಪ್ರಕಾರ ವಿನೋದ್ ಅವ್ರಿಗೆ ಇಲ್ಲಿವರೆಗೂ ಮಾಡುವಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ವೆರಿ ಇನ್ವಾಲ್ವ್ ಇದೆ, ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೋಸ್ಕರ ಪ್ರಿಪೇರ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾತ್ರನ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಶ್ರೀನಗರ್ ಕಿಟ್ಟಿಯವರು ನಮಗೆ ತುಂಬ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಬಳಸ್ಕೊಳ್ಳುವಂಥ ಸ್ಕ್ರಿಪ್ಟ್ಗಳು, ಕಥೆಗಳು ಸಿಕ್ಕಾಗ ನಮ್ಮಲ್ಲಿರೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ ಪಾತ್ರಗಳಿಗೆ ಸೂಟ್ ಆಗ್ತಾರೆ. ನಾವು ಶ್ರೀನಗರ್ ಕಿಟ್ಟಿ ಅಂಥವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಪಾತ್ರಗಳಿಗೆ ಬಳಸ್ಕೊಂಡ್ರೆ ಒಳ್ಳೆ ನಟರಾಗಿ ಅವರು ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಇಡೀ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಮಾದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಚೈಲ್ಡ್ಹುಡ್ಡಿದ್ದು ನಾವು ಟೈಗರ್ ಪ್ರಭಾಕರ್ ಅವರ ಫ್ಯಾನ್. ನಾವು ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದವರು. ಸೊ ಎಲ್ಲೊಂದು ಕಡೆ ಜಿದ್ದು ಅನ್ನೋ ಸಿನಿಮಾ, ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ, ಆ ಒಂದು ಟಿಂಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ನಮ್ಮ ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸಲ್ಲಿ.
ಸೊ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬರುತ್ತೆ ಅಂತಂದರೆ ಅದನ್ನು ಹಾಡಿ ಕೊಂಡಾಡಿ ಹೊಗಳಿ 20 ಕೋಟಿ 25 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂತೇಳಿ ಅಂತ ಪಬ್ಲಿಸಿಟಿ ಆಗುವಂಥ ಸಿನಿಮಾ ಇದು. ಸೊ ನಮ್ಮ ಕನ್ನಡದಲ್ಲಿ ದಯವಿಟ್ಟು ಕನ್ನಡಿಗರು ಇದನ್ನು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಟೆಲಿಗ್ರಾಮಲ್ಲೆಲ್ಲ ಸಿನಿಮಾ ನೋಡಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಯಾಕಂದರೆ ಪರ್ಫಾರ್ಮೆನ್ಸ್ ಆಗ್ತಾ ಇದೆ. ನವೀನ್ ರೆಡ್ಡಿ ಅವರ ಡೈರೆಕ್ಷನ್ ಇರ್ಬೋದು, ವಿನೋದ್ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ಸೋನಾಲ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಮುದ್ದಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಇರ್ಬೋದು, ನಮ್ಮ ವಿಜಯ್ ಅವ್ರದ್ದು ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಜಾನರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅಥವಾ ಒಂದು ಅವರ ಏನು ಕೆಲಸದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದೇ ಅಬ್ವಿಯಸ್ಲಿ ನಮ್ಮ ಸೋನಾಲ್ ಅವ್ರ ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ, ತುಂಬ ಕ್ಯೂಟಾಗಿ ಮುದ್ದ ಮಾಡಿದ್ದಾರೆ. ಇದರಲ್ಲಿ ತುಂಬ ಆ್ಯಕ್ಟಿಂಗ್ ಮಾಡಿಲ್ಲ, ಯಾಕೆಂತಂದರೆ ಅವ್ರು ಇರೋದೇ ಹಂಗೆ. ನೀವು ಸಿನಿಮಾದಲ್ಲಿ ಏನು ನೋಡ್ತೀರಾ ಆ ಕ್ಯೂಟಾಗಿ ನಾಟಿಯಾಗಿ ಅವ್ರು ರಿಯಲ್ ಲೈಫಲ್ಲಿ ಅದನ್ನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಒಂದು ಅದ್ಭುತ ಸಿನಿಮಾ. ದಯವಿಟ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ಮೌತ್ ಟಾಕ್ ಆಗಿ ಹಿಟ್ ಆಗುವಂಥ ಒಂದು ಸಿನಿಮಾ ಇದು ಖಂಡಿತವಾಗಿ. ನಮಸ್ಕಾರ ಎಲ್ರಿಗೂ. ನಾನು ಸೋನಲ್ ಅವ್ರಿಗೆ ಡೇ ಒನ್ನಿಂದ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಸಿನಿಮಾಲೂ ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಹರ್. ಸೊ ಐ ಫೀಲ್ ಸೋ ಪ್ರೌಡ್ ದ ವೇ ಶಿ ಇಸ್ ಗ್ರೋನ್ ಆಲ್ ದೀಸ್ ಇಯರ್ಸ್. ಇಷ್ಟು ವರ್ಷದಲ್ಲಿ ಅವ್ರನ್ನ ಇವತ್ತು ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ನೋಡುವಾಗ ನನಗೆ ಅವ್ರು ಏನು ಹೊರಗಡೆಯಿಂದ ಅಭಿನಯ ಮಾಡ್ತಿದ್ದಾರೆ ಅಂತ ಅನ್ಸ್ತಾನೆ ಇರಲಿಲ್ಲ. ಐ ಜಸ್ಟ್ ಫೆಲ್ ದಟ್ ಶಿ ಜಸ್ಟ್ ಟ್ರೈಂಗ್ ಟು ಬಿ ಹರ್ ಸೆಲ್ಫ್. ಅವ್ರು ಹೇಗಿದ್ದಾರೆ ಹಾಗೆ ಅಭಿನಯ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಬಗ್ಗೆ ಮಾತಾಡೋಗೆ ಇಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಅದಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಬೆಂಬಲಿಸಿ ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ಮತ್ತೊಬ್ಬ ಗೆಳೆಯ ನವೀನ್ ರೆಡ್ಡಿ ನಿರ್ದೇಶಕರು, ಇಬ್ಬರು ಕಾಂಬಿನೇಷನಲ್ಲಿ ಬಂದಿರುವಂಥ ಸಿನಿಮಾ ಮಹಾದೇವನ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಸಾಕಾಗಲ್ಲ. ಯಾಕಂದರೆ ಈ ಇಡೀ ಸಿನಿಮಾ ಬಂದು ಒಂದು ಎಮೋಷನ್ಸ್ ಮೇಲೆ ಇರುವಂಥ ಒಂದು ಸಿನಿಮಾ. ಭಾಳ ಖುಷಿಯಾಗುವಂಥ ವಿಚಾರ, ಪ್ರತಿಯೊಬ್ಬರು ಕಲಾವಿದರು, ಅಚ್ಯುತ್ ಸಾರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಮಹಾರಾಷ್ಟ್ರ ಮೇಡಮ್ ಇರ್ಬೋದು, ಸೋನಾಲ್ ಅವರು ಇರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಡೀ ಚಿತ್ರದ ಕಥೆ ಏನು ಸಾಗ್ತಾ ಹೋಗುತ್ತೆ, ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಸಿನಿಮಾ. ಗೆಳೆಯ, ಈ ಸಿನಿಮಾ ಇಲ್ಲಿವರೆಗೂ ಒಂದು ಲೆಕ್ಕ, ಈ ಸಿನಿಮಾ ಬಂದಮೇಲೆ ಇನ್ನೊಂದು ಲೆಕ್ಕ. ಗುಡ್ ಲಕ್ ಗೆಳೆಯ, ಒಳ್ಳೆಯದಾಗಲಿ. ಲವ್ ಯು. ತುಂಬ ಚೆನ್ನಾಗಿ ಬೇರೆ ಒಂದು ಝೋನಲ್ಲಿ ಕಾಣಿಸ್ತಿದ್ಯಾ, ಭಾಳ ಖುಷಿ ಆಗುತ್ತೆ. ರೆಡ್ಡಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ಯಾ, ನಿಮಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ ಹಾರೈಸಿ. ಕನ್ನಡ ಚಿತ್ರಮಂದಿರದಲ್ಲೇ ದಯವಿಟ್ಟು ನೋಡಿ. ತಮ್ಮೆಲ್ಲರೂ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮಹಾದೇವ. ಗುಡ್ ಲಕ್ ಟು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಹಾದೇವ ಸಿನಿಮಾ ನೋಡಿದೆ. ಈ ಸಿನಿಮಾದ ಬಗ್ಗೆ ಒಂದು ಲೈನಲ್ಲೇ ಹೇಳಬೇಕು ಅಂದರೆ, ಒಬ್ಬ ಮೃಗ ಮನುಷ್ಯನಾಗಕ್ಕೂ ಪ್ರೀತಿ ಕಾರಣ, ಒಬ್ಬ ಮನುಷ್ಯ ರಾಕ್ಷಸನಾಗಕ್ಕೂ ಪ್ರೀತಿ ಕಾರಣ. ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ. ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡ್ ಕೂಡ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ವಿನೋದ್ ಸರ್, ನಿಶಾ ಮ್ಯಾಮ್ ತುಂಬ ವರ್ಷಗಳಿಂದ ನಂಗೆ ಆತ್ಮೀಯರು, ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಹಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ. ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ, ಒಬ್ಬ ನಟ ರಾಕ್ಷಸನಾಗಿ ಆಕ್ಟ್ ಮಾಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆಕ್ಟ್ ಮಾಡಿದ್ದಾರೆ, ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ ಆ ಒಂದು ಆಕ್ಟಿಂಗಲ್ಲಿ ಕೂಡ ಕಾಣಿಸ್ತು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನನಗಂತೂ ಬಹಳ ಇಷ್ಟ ಆಯಿತು. ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ರು. ಆ ಒಂದು ಕನಸು ಇವಾಗ ನನ್ಸಾಗಿದೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರ್. ಸೋನಲ್ ಅವರು ಕೂಡ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ. ನನಗಂತೂ ತುಂಬ ಕನೆಕ್ಟ್ ಆಗಿರೋಂಥ ಒಂದು ಪಾತ್ರ ಸೋನಲ್ ಅವರು. ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸ್ತಾರೆ. ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ, ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ, ಅಳಿಸ್ತಾ ಇದ್ರು. ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ನೀವು ಅಲ್ಲಿ ನೋಡ್ತಾ ಗೊತ್ತಾಗುತ್ತೆ, ನಿಮ್ಮನ್ನ ಬೇರೆ ರೀತಿಯಲ್ಲೇ ತೊಗೊಂಡೋಗ್ತಾರೆ. ಒಟ್ಟಾರೆ ಅದ್ಭುತವಾದ ಸಿನಿಮಾ. ಸಿನಿಮಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಜೂನ್ 6ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಬಹಳ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರ್ ಅಂತ. ದರ್ಶನ್ ಸರ್ ಸುಮ್ಮನೆ ಅವ್ರನ್ನ ಟೈಗರ್ ಅಂತ ಕರೆದಿಲ್ಲ. ಟೈಗರ್ ಬ್ಲಡ್ ಲೈನ್ ಏನು ಅಂತ ಈ ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ.
ಅಷ್ಟು ಸಕಲಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಆ ಟೆರರ್ ಲುಕ್ಕು ಈ ಎಸ್ಪೆಷಲಿ ಈ ಕ್ಯಾರೆಕ್ಟರ್ನ ಅವ್ರು ಪಿಕ್ ಮಾಡಿದಾಗಲೇ ಆ ಸಿನಿಮಾ ಗೆಲ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಆ ವರ್ಸಟಾಲಿಟಿ ಇರೋ ಕ್ಯಾರೆಕ್ಟರ್ ಇದು. ಆ ಕ್ಯಾರೆಕ್ಟರ್ ನೀವು ತುಂಬ ಕನೆಕ್ಟ್ ಆಗ್ತಿರೋದು, ಆ ಕ್ಯಾರೆಕ್ಟರ್ ಜರ್ನಿನೇ ಒಂಥರ ಇದ್ರೂ ನಿಮ್ಮನ್ನ ಕನೆಕ್ಷನ್ ಕರ್ಕೊಂಡು ಹೋಗೋದೇ ಅದು ಬೇರೆ ಥರ ಟ್ರಾವೆಲ್ ಆಗುತ್ತೆ. ಸೊ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಸೋನಲ್ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಅಷ್ಟು ಆ ಮುದ್ದಾಗ ಎರಡು ಜೋಡಿ ಆ ಜೋಡಿ ತುಂಬ ಮುದ್ದಾಗ ಕಾಣ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಶ್ರುತಿ ಮ್ಯಾಮ್ ಮಾತ್ರ ಈ ಸಿನಿಮಾದಲ್ಲಿ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಥರ ಒಂದು ಮಾಸಾಗಿ ಕಾಣಿಸ್ಕೋತಾರೆ, ತವರಿನ ತೊಟ್ಟಲು ಆ ಥರ ಸಿನಿಮಾ ಮಾಡಿದವರು ಈ ಥರ ಒಂದು ಮಾಸಾಗಿ ಕಾಣಿಸ್ಕೋತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಸ್ಪೆಷಲಿ ತುಂಬ ಜನ ಇಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಕಿಟಿ ಸರ್ ಆಗಿರ್ಬೋದು, ಶ್ರೀನಗರ ಕಿಟಿ ಸರ್, ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ ಟೆರರ್ ಲುಕ್ ಆಗಲಿ ಆ್ಯಂಡ್ ಮಹಾಲಕ್ಷ್ಮಿ ಮ್ಯಾಮ್ ಎಂಟ್ರಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಮಾತ್ರನೇ ಅಲ್ಲ, ಎಲ್ಲ ಭಾಷೆಯ ಜನಗಳು ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು. ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್. ಯಾಕಂದರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಪ್ಟ್ ಆಗಿತ್ತು. ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು. ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈಂಡ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್. ಆ ಪರ್ಫಾರ್ಮೆನ್ಸ್ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು. ಅಂದರೆ ಸೊ ಮಚ್ ಆಫ್ ಪರ್ಫಾರ್ಮೆನ್ಸ್ ವಾಸ್ ದೇರ್. ಐ ಥಿಂಕ್ ಇದೊಂದು ಮಾಸ್ ಆ್ಯಂಡ್ ಕ್ಲಾಸ್ ಮೂವಿ ಎರಡು. ಐ ಫೀಲ್ ದ್ಯಾಟ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಎಂಜಾಯ್ಡ್ ವಾಚಿಂಗ್ ದ ಮೂವಿ. ಥ್ಯಾಂಕ್ ಯು. ಬಲರಾಮ ಪ್ರೊಡ್ಯೂಸರ್. ನಮಸ್ಕಾರ. ನಿಜ ನನಗೆ ಈ ಸಿನಿಮಾ ನೋಡಿ ನಿಜವಲ್ಲೂ ನನಗೆ ಮಾತೇ ಬಾರದಂತೆ ಆಗಿದೆ. ಏಕೆಂದರೆ ಇಷ್ಟು ದಿನದಲ್ಲಿ ನಾನು ಸಿನಿಮಾ ನೋಡಿದಂಥದ್ರಲ್ಲಿ ನಾನು ಹೆಚ್ಚಿನ ರೀತಿ ಹೇಳೋಕ್ಕೆ ಆಗ್ತಾ ಇಲ್ಲ. ಮಹಾದೇವ ಸಿನಿಮಾ ತುಂಬ ಸಖತ್ತಾಗಿ ಬಂದಿದೆ. ಪ್ರತಿಯೊಬ್ಬರು ಆ್ಯಕ್ಟಿಂಗು ಕೂಡ ಇದರಲ್ಲಿ ಯಾರು ಎಲ್ಲ ಶ್ರುತಿ ಮೇಡಮ್ ಆಗಿರ್ಬೋದು, ವಿನೋದ್ ಸರ್ ಆಗಿರ್ಬೋದು, ನಮ್ಮ ಹೀರೋಯಿನ್ನು ಸೋನಲ್ ಅವರು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಭಗವಂತ ಮಹದೇಶ್ವರ ಅವ್ರಿಗೆ ಒಳ್ಳೇದು ಮಾಡಲಿ. ಮಹದೇಶ್ವರ ನಿಜವಾಗ್ಲೂ ಅದನ್ನು ನಿಜವಾಗ್ಲೂ ಪ್ರತಿಯೊಬ್ಬರೂ ಈಗ ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಏಕೆಂದರೆ ಇದಕ್ಕಿಂತ ಸಿನಿಮಾನ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಾನು ನೋಡಿದ ಮಟ್ಟಿಗೆ ಈ ಥರ ಒಂದು ಸಿನಿಮಾನ ಇನ್ನು ಜೀವನದಲ್ಲಿ ನನ್ನ ಕೈಲಿ ಆಗಲ್ಲ. ಏಕೆಂದರೆ ನೋಡಿರೋದನ್ನಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಸಿನಿಮಾ. ಏಕೆಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರೂ ಒಬ್ಬರಿಂದ ನಾವು ಇಬ್ಬರಿಗೆ ಹೇಳಿದ್ರೆ ಸಾಕು, ಅವರಿಬ್ಬರಿಂದ 10 ಜನದಿಂದ 20 ಜನಕ್ಕೆ ಇದು ತಲುಪುತ್ತೆ. ನಿಜವಾಗ್ಲೂ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಈ ಸಿನಿಮಾಕ್ಕೆ. ಇಲ್ಲಿ ನಾನಷ್ಟೇ ನೋಡಿದ್ದೀನಿ, ನಾನು ಸುಮ್ಮನೆ ಹೋಗಿ ಮನೇಲಿ ಕೂರೋದಲ್ಲ. ನನ್ನ ಪೇರೆಂಟ್ಸ್ಗಳಿಗಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನಮ್ಮ ಮನೆ ಫ್ಯಾಮಿಲಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವಿಚಾರವನ್ನು ತಲುಪಿಸಿ. ಏಕೆಂದರೆ ಇವತ್ತು ಸಿನಿಮಾ ನೋಡ್ಬಿಟ್ಟು ನಾವು ಒಂದು ಸಿನಿಮಾ ನೋಡ್ದು ಅಂದ್ಬಿಟ್ಟು ಸುಮ್ಮನೆ ಮನೆಗೆ ಹೋಗಿ ಕೂರಬೇಡಿ. ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಮೆಸೇಜನ್ನು ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ತುಂಬ ಚೆನ್ನಾಗಿ ಇವತ್ತು ಸಿನಿಮಾನ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಏಕೆಂದರೆ ನಾವು ಇಷ್ಟೇನ ಅನ್ಕೊಂಡು ಹೋಗ್ಬಿಡೋದು ಈಸಿ, ಆದರೆ ಅದು ಮಾಡೋಕ್ಕೆ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ ಆ ಸಿನಿಮಾ ಹಿಂದೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಂಡು ಕೇಳ್ಕೊತೀನಿ. ಈ ಮಹಾದೇವ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ. ಖಂಡಿತ ಒಳ್ಳೇದಾಗಲಿ. ಎಲ್ಲರೂ ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ಅನ್ನೋದು ನನ್ನ ಆಸೆ. ಇವರು ನಮ್ಮ ಬಲರಾಮ ಸಿನಿಮಾ ಪ್ರೊಡ್ಯೂಸರ್. ಇದನ್ನ ಹೇಳಿ ಓಕೆ. ಎಲ್ರಿಗೂ ನಮಸ್ಕಾರ. ಅಳ್ಬೇಡ ಅಂತ ಹೇಳ್ತೀರಾ. ಮೇ ಬಿ ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ 3 days ಆಗ್ಬೋದು. ಮೇ ಬಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಪ್ರೌಡ್ಲಿ ಸೇ ನನ್ನ ಅಣ್ಣ ಒಂದೊಳ್ಳೆ ಮೂವಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿನ ಅವರ ಎಲ್ಲ ಸಿನಿಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ ದಟ್ ಕ್ಯಾರೆಕ್ಟರ್. ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರೋ ಅಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೋನಾಲ್ ಅವರಾಗಿರ್ಬೋದು, ಶ್ರುತಿ ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ಲಿ ಇಲ್ಲ ಓಕೆ ಅಳಲ್ಲ. ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ 1-4 ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ.
ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ, ಆದರೆ ಇವತ್ತು ಮತ್ತೆ ಅಳಬಾರ್ದು ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ June 6th ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿರೋದಕ್ಕೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಇದೆ. ನಾವು ಡೇ ನೈಟ್ ಕೆಲಸ ಮಾಡಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿದ್ವಿ ಸಿಕ್ಕಾಪಟ್ಟೆ. ಅದು ಆವಾಗಲೇ ಮಾತಾಡ್ತಾ ಇದ್ವಿ, 4:15 5 ಗಂಟೆ ಸಂಜೆ ಅಲ್ಲ ಬೆಳಗ್ಗೆವರೆಗೂ ಕೆಲಸ ಮಾಡ್ತಾ ಇದ್ವಿ. ಅಷ್ಟು ಕಷ್ಟಪಟ್ಟು ಈಗ ಸ್ಕ್ರೀನ್ ಮೇಲೆ ಅದೆಲ್ಲ ವರ್ಕ್ನ ನೋಡಿ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಮೇನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಜನ ಅಳ್ತಾ ಇದ್ರೆ ನಮಗೊಂಥರ ಖುಷಿ ಆಗ್ತಿದೆ ಆ್ಯಕ್ಚುಲಿ. ತುಂಬ ಥ್ಯಾಂಕ್ಸ್. June 6th ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ನಿಮ್ಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಕಳಿಸಿ ಮೌತ್ ಪಬ್ಲಿಸಿಟಿ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಇಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದೀವಿ. ಇವಾಗ ಇನ್ನೊಂದು 2-3 ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ಪ್ರೀಮಿಯರ್ ಆಯಿತು. ರೆಸ್ಪಾನ್ಸ್ ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಫುಲ್ ಟೀಮ್ಗೆ ಯಾರೋ ಅಳ್ತಿರುವಾಗ ಖುಷಿ ಆಗ್ತಿದ್ದು. ಯಾಕೆಂದರೆ ನೋ ಬಿಕಾಸ್ ನಮ್ಗೆ ಅದು ಬೇಕಿತ್ತು, ಜನರು ಅಳಬೇಕು ಲಾಸ್ಟ್ಗೆ ಅಂತ. ಬಟ್ ಎವ್ರಿ ಒನ್ ಅಳ್ತಾ ಇದ್ರು, ನೋಡಿ ಖುಷಿ ಆಗ್ತಿದೆ. ನಮ್ಮ ಸಿನಿಮಾ ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ. ದಯವಿಟ್ಟು June 6th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾವು ಮೀಡಿಯಾ ಥ್ರೂ ಎಷ್ಟಾಗುತ್ತೆ ಟ್ರೈ ಮಾಡ್ತೀವಿ ರೀಚ್ ಆಗೋಕ್ಕೆ. ಬಟ್ ವರ್ಡ್ ಆಫ್ ಮೌತ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೂ ಹೇಳಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ನಮ್ಮ ಪ್ರೊಡ್ಯೂಸರ್ಗೆ ಗೆಲ್ಲಿಸಿ ಅಂತ ಹೇಳ್ತೀನಿ. ನಮ್ಮ ಇಡೀ ಮಾದೇವ ಟೀಮ್ ಮೇಲೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಆ್ಯಂಡ್ ನಾವು ಕರೆದಿದ ತಕ್ಷಣ ಇಷ್ಟು ಜನ ಸ್ನೇಹಿತರು, ಅಂದರೆ ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ನೋಡಿ ಅವರು ಅನಿಸಿಕೆನ ತಿಳಿಸಿದ್ದಾರೆ. ಅಂದರೆ ನಿಜವಾದ ಅನಿಸಿಕೆನ ಅಲ್ಲಿಂದನೇ ಬರ್ತಾನೆ ತಿಳಿಸಿದ್ರು. ನಮಗೆಲ್ಲರಿಗೂ, ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು 10 ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರಲ್ಲ ಅಂತ. ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ, ಹೊರಗಡೆ ಬರಲಿಲ್ಲ. ತುಂಬ ಎದೆ ಭಾರ ಅನಿಸ್ತಿದೆ. ಸೊ ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ ಒಂದು 10% ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ. ಸೊ ನಾವು ಏನೇ ಹೊಗಳಿದ್ರು, ನಾವು ಎಲ್ಲ ಟೀಮ್ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಏನೇ ಹೇಳಿದ್ರು, ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ June 6ನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನು ಹಾಕ್ತಿದ್ದೀವಿ. ಸೊ ಇದನ್ನು ಆಶೀರ್ವಾದ ಮಾಡೋದು, ಇದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮ ಎಲ್ಲರ ಕೈಯಲ್ಲಿದೆ. ಸೊ ಆ ಒಂದು ಸಹಾಯನ ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಮಾಡಿಕೊಡ್ತಿದ್ದೀರಾ. ಸೊ ಇನ್ನು ನಮ್ಮ ಟೀಮ್ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಾ ಅರ್ಧ ಗಂಟೆ ನಾವೆಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ. ಅವತ್ತಿಂದ ಇವತ್ತಿನವರೆಗೂ ಮಾದಪ್ಪನ ಬೆಟ್ಟದಿಂದ ಹಿಡಿದು, ರಾಯರ್ ಸನ್ನಿಧಿಯಿಂದ ಹಿಡಿದು, ಮಂತ್ರಾಲಯದಿಂದ ಹಿಡಿದು, ಶಿರಡಿ ಸಾಯಿಬಾಬಾಯಿಂದ ಹಿಡಿದು ಎಲ್ಲ ಕಡೆನೂ ನಾವು ಉರುಳು ಸೇವೆ ಮಾಡಿದ್ದಾಗಲಿ ಎಲ್ಲ. ಸೊ ಎಲ್ಲ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ, ಇದೊಂದು ಸಿನಿಮಾ ನನಗೆ ಗೆಲ್ಲಿಸ್ಕೊಡಿ. ಯಾಕಂದರೆ ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ. ಖಂಡಿತ ಆ ಮಾದೇವ ನಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ನಂಬಿದ್ದೀನಿ. ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಡೇಟ್ ಮರಿಬೇಡಿ, June 6ನೇ ತಾರೀಕು, ಅಂದರೆ ಇದೇ ಶುಕ್ರವಾರ ಬರ್ತಿದೆ. ತಮ್ಮ ಎಲ್ಲ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನಮಗೆ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ನೋಡಿದ್ದೀರಿ, ಈಗ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಎಮೋಷ್ನಲ್ ಆಗಿದೆ. ಫ್ಯಾಮಿಲಿ ಎಮೋಷ್ನಲ್ ಡ್ರಾಮಾ ಎಲ್ಲ ಥರನೂ ಇದೆ. ನೀವು ನೋಡಿದಂಗೆ ವಿನೋದ್ ಸರ್ದು ತುಂಬ ವಿಭಿನ್ನವಾದ ಪಾತ್ರ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರಲ್ಲಿ ತುಂಬ ಡಿಫ್ರೆಂಟಾಗಿ ನೀವು ನೋಡ್ಬೋದು. ಸುಮಾರು ಹಳೆ ಸಿನಿಮಾ ಏನು ನೋಡಿದ್ದೀರಾ, ಇದರಲ್ಲಿ ಎಲ್ಲ ಥರ ಬರೀ ಆ್ಯಕ್ಷನ್ ಅಂತಲೇ ಇಲ್ಲ, ಆ್ಯಕ್ಷನ್ ಜೊತೆಗೆ ಎಮೋಷ್ನಲ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಎಲ್ಲ ಥರನೂ ಇದೆ.
ಕಾಮಿಡಿನೂ ಇದೆ, ಎಲ್ಲ ಥರನೂ ಇದೆ. ಎಲ್ಲರೂ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಜೂನ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡಿಗರಿಗೂ ಕೇಳ್ಕೊಳ್ಳೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು. ಇವರು ನಮ್ಮ ಸಿನಿಮಾದ ಮೇನ್ ಬಲ. ಇವರು ನಮ್ಮ ಪ್ರತಿಯೊಂದನ್ ಮ್ಯೂಸಿಕ್ ಡೈರೆಕ್ಟ್ರು. ಇದೇನು ನೀವು ಸಿನಿಮಾ ನೋಡಿದಿರೋ ಅಂದರೆ ಈಗ ನೆಕ್ಸ್ಟ್ ನೋಡ್ತಿರೋ, ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಕಲೆಗಾರ ಇವರು. ಮಾತಾಡಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರದ್ಯೋತ್ ಅಂತ. ಈ ಸಿನಿಮಾಗೆ ಮಾಡಿರೋ BGM ಆ್ಯಂಡ್ ಸಾಂಗ್ಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಎಫರ್ಟ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಏನು ಈ ರೆಸ್ಪಾನ್ಸ್ ನೋಡ್ತಿದ್ವೋ ಅದು ತುಂಬ ಖುಷಿ ಅನಿಸ್ತದೆ. ನಾವು ಎಲ್ಲಿ ಏನೇನು ಆಸ್ಪೆಕ್ಟ್ ಅದು ಟ್ರಿಗರ್ ಆಗ್ತಾ ಇದೆ, ಆಳೋ ಕಡೆ ಅಳ್ತಾ ಇದ್ದಾರೆ. ಆ್ಯಂಡ್ ಕಾಮಿಡಿ ಮತ್ತು ಪಂಚಸ್, ಆ್ಯಕ್ಷನ್, ಎವ್ರಿಥಿಂಗ್ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಒಂದು ಎಫರ್ಟ್ಸ್ ಈಗ ಒಂದು ಫುಲ್ಫಿಲ್ ಆಗಿದೆ. ಇನ್ನೊಂದು 2-3 ಡೇಸಲ್ಲಿ ಜೂನ್ 6th ಥಿಯೇಟರ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಮಿಸ್ ಮಾಡಬೇಡಿ. ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.